ನೀರು ಹಾಕೋದಾ? ಸ್ವಲ್ಪ ನೀರು ಹಾಕೋಣ ಸಾಕು. ಓಕೆ ಆನ್ ಮಾಡಲಾ? ಮಾಡಿ. 1 2 ವಾವ್, ಹೆಂಗೆ ಮೇಡಮ್ ನಮ್ಮ ಬ್ಲೆಂಡರು? ಎಸ್ ಸೂಪರ್. ಕೈಯಲ್ಲೇ ಇಟ್ಕೋಬೋದು, ಏನೂ ಆಗಲ್ಲ. ಚೆನ್ನಾಗಿದೆ. ಕೈಯಲ್ಲೇ ಇಟ್ಕೊಂಡಿದ್ದೀನಿ, ಏನೂ ಆಗ್ತಿಲ್ಲ. ಸೂಪರ್. ಹಂಗೆ ಮೇಡಮ್, ಹಂಗೆ ಪ್ಲಾನ್ ಓಕೆ, ಮಾಡಿ ಇನ್ನು ಸ್ವಲ್ಪ ಬ್ಲೆಂಡ್ ಆಯ್ತು. ಓಕೆ, ಇವಾಗ ಆಫ್ ಮಾಡೋಣ. ಆಫ್ ಮಾಡೋಣ. ಇವಾಗ ಮೊಸರು ಹಾಕೊಳ್ಳೋಣ. ಒಂದು 2-3 ಸ್ಪೂನ್ ಹಾಕೋಣ ಸಾಕು. ಇವಾಗ ಇದು ತಂಬುಳಿ ಇದ್ರಾದ್ರಿಂದ ನೋಡಿ ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಎಲೆಗಳು ಜಾಸ್ತಿನೂ ಹಾಕ್ಬೋದು. ನಾನು ಕೊಬ್ಬರಿನೂ ಹಾಕಿದ್ದೀನಿ, 2 ಬ್ಯಾಲೆನ್ಸ್ ಮಾಡಿದ್ದೀನಿ. ಈಗ ಮೊಸರು. ಅಲ್ಲ, ಉಪ್ಪು ಹಾಕ್ಬೇಕಲ್ಲ. ಸಾರಿ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಒಂದು 1/2 ಸ್ಪೂನ್ ಹಾಕ್ಲಾ? ಓಕೆ, ಕ್ಲೋಸ್ ಮಾಡ್ಲಮ್ಮ? ಎಸ್, ಕ್ಲೋಸ್ ಮಾಡಿ ಇನ್ನೊಂದ್ಸಲ ಡಿರ್ರನ್ಸ್. ಎಸ್, ಓಪನ್ ಮಾಡ್ಲಮ್ಮ? ಎಸ್, ಒಗ್ಗರಣೆ ಹಾಕೋಣ. ಇದಕ್ಕೆ ಇವಾಗ ಎಣ್ಣೆ. ಸಾಕು 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 ಸಾಕು, ಜಾಸ್ತಿ ಎಣ್ಣೆ. ಓಕೆ, ಎಣ್ಣೆ ಕಾದಿದೆ. ಸಾಸಿವೆ. ಗುಡ್. ಓಕೆ, ಜೀರಿಗೆ. ಓಕೆ, ಕರ್ಬೇವಿನ ಸೊಪ್ಪು ಮುರಿದ್ಬಿಟ್ಟು ಹಾಕೋಣ. ಓಕೆ, ಸೂಪರ್. ಒಣಮೆಣಸಿನ್ಕಾಯಿ 2 ಮುರಿದ್ಬಿಟ್ಟು ಹಾಕೋಣ. ಹೆಂಗಾರ ಹಾಕಿ ಮೇಡಮ್, ಮೆಣಸಿನ್ಕಾಯಿ ಹೆಂಗೆ ಹಾಕಿದ್ರು ಖಾರನೇ. ಇಂಗು. ಎಸ್, ನಮ್ಮ ಕಿಚನ್ ಅಲ್ಲಿ ಆಕ್ಚುಲಿ ನಾವು ಸ್ಪೆಷಲ್ ಹಿಂಗು ಬಳಸ್ತೀವಿ. ನಮ್ಮ SSP ಹಿಂಗು, ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್. ಹಿಂಗ ತಕ್ಷಣ ಗಮನನೇ ಬೇರೆ ಅಲ್ವಾ? ಓಕೆ, ಇದ್ರಲ್ಲಿ ಹಾಕ್ಬಿಡ್ಲ ಇವಾಗ ದೊಡ್ಡ ಪತ್ರೆ ತಂಬುಳಿ. ವಾವ್, ಐ ಲವ್ ದಿಸ್ ಸೌಂಡ್. ಎಸ್, ನಂಗೂ ಇಷ್ಟ. ತಂಬುಳಿ ಯಾವ್ದ್ರದ್ದು? ದೊಡ್ಡ ಪತ್ರೆ ತಂಬುಳಿ. ಚೆನ್ನಾಗಿ ಅನ್ನದ ಜೊತೆ ನೀಟಾಗಿ. ಎಸ್, ಬಾ ದೇವ್ರೆ, ಇಷ್ಟೊಂದು ತಿಂತಾ ಇದ್ದೀನಿ, ಯಾವ ದೃಷ್ಟಿನೂ ತಾಗ್ದೆ ನೋಡ್ಕೊಳಪ್ಪ. ಸಾಕಾಗಿದೆ ಮಗಳು. ಆಮೇಲೆ ನಾವೊಂದು ಹೇಳ, ನಂಗೆ ಆಕ್ಚುಲಿ ತಂಬುಳಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಓಹೋ, ಅದು ಹಿಂಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ನಾನೇನು ಅನ್ಕೊಂಡೆ ತಂಬುಳಿನು ಅದೊಂಥರದ ಸಾರು ಅಂತ. ಚೆನ್ನಾಗಿದೆಯಾ? ಔಟ್ಸ್ಟ್ಯಾಂಡಿಂಗ್. ಈ ನಮ್ಮ ದೊಡ್ಡ ಪತ್ರೆ ತಂಬುಳಿ ಇಷ್ಟು ಅದ್ಭುತವಾಗಿ, ಇಷ್ಟು ಫ್ಲೇವರ್ಫುಲ್ ಆಗಿ ಬರೋದಕ್ಕೆ ಕಾರಣ ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ನಾವು ಈ ತಂಬುಳಿನ ಮಾಡೋದಕ್ಕೆ ನಮ್ಮ ಫ್ರೀಡಮ್ ಆಯಿಲ್ನ ಬಳಸಿದ್ದೀವಿ, ಹಾಗಾಗಿ ಇದಿಷ್ಟು ಹೆಲ್ದಿ ಹಾಗೆ ಟೇಸ್ಟಿಯಾಗಿದೆ. ಇವತ್ತು ನಮ್ಮ ಪದ್ಮಮ್ಮ ಅವರ ರೆಸಿಪಿಗೆ ನಮ್ಮ ಕಡೆಯಿಂದ ಮಜ್ಜಿಗೆ. ದೊಡ್ಡ ಪತ್ರೆ ತಂಬುಳಿ ಮಾಡುವ ವಿಧಾನ. ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ 1/4 ಚಮಚ ಜೀರಿಗೆ, ಸ್ವಲ್ಪ ಕಾಳು ಮೆಣಸು, 10 ರಿಂದ 15 ದೊಡ್ಡ ಪತ್ರೆ ಎಲೆ ಹಾಕಿ ಮೀಡಿಯಂ ಫ್ಲೇಮ್ ನಲ್ಲಿ ಬಾಡಿಸಿಕೊಳ್ಳಿ. ಈಗ 1 ಬೌಲ್ ತುರಿದ ಕೊಬ್ಬರಿ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಕೈಯಾಡಿಸಿ, ನಂತರ ತಣಿಯಲು ಬಿಡಿ. ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದುಕೊಂಡ ಸಾಮಗ್ರಿಗಳನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಅದೇ ಜಾರಿಗೆ 3 ಚಮಚ ಮೊಸರು, ಅರ್ಧ ಚಮಚ ಉಪ್ಪು ಸೇರಿಸಿ ಮತ್ತೊಮ್ಮೆ ರುಬ್ಬಿಕೊಳ್ಳಿ. ಈಗ ಒಗ್ಗರಣೆಗೆ ಒಂದು ಚಿಕ್ಕ ಪಾತ್ರೆ ಒಲೆ ಮೇಲಿಟ್ಟು 2 ಚಮಚ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 1/4 ಚಮಚ ಸಾಸಿವೆ, 1/4 ಚಮಚ ಜೀರಿಗೆ, ಸ್ವಲ್ಪ ಕರಿಬೇವು, 2 ಒಣಮೆಣಸಿನಕಾಯಿ, 1/4 ಚಮಚ ಇಂಗು ಸೇರಿಸಿ ಒಗ್ಗರಣೆಯನ್ನು ತಂಬುಳಿಗೆ ಸೇರಿಸಿದರೆ ರುಚಿಯಾದ ದೊಡ್ಡ ಪತ್ರೆ ತಂಬುಳಿ ಸವಿಯಲು ಸಿದ್ಧ. ಸೂಪರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕಾಗಿ, ಅದ್ಭುತವಾದ ಡಿಶ್ನ ಹೇಳ್ಕೊಟ್ಟಿದ್ದಕ್ಕಾಗಿ ನಮ್ಮ ಕಡೆಯಿಂದ ನಿಮ್ಗೊಂದು ಚಿಕ್ಕ ಗಿಫ್ಟ್ ಇದೆ. ನಮ್ಮ ಬೋರೋಸಿಲ್ ಅವರ ಕಡೆಯಿಂದ ನ್ಯೂಟ್ರಿ ಫ್ರೆಶ್ ಬ್ಲೆಂಡರ್ ನಿಮಗೋಸ್ಕರ ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಆಹಾರ ಅವರ ಕಡೆಯಿಂದ ಕೂಡ ನಿಮ್ಗೊಂದು ಗಿಫ್ಟ್ ಹ್ಯಾಂಪರ್ ಇದೆ. ಸೊ ಆಹಾರ ಅವರ ಮಸಾಲಾ ಪೌಡರ್ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 99% ಪರಿಮಳ ಸಂರಕ್ಷಿತ ಅಸಲಿ ರುಚಿ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಪರಿಮಳನ ಒಂದ್ಸರಿ ನೀವೇ ಆನಂದಿಸಿ, ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಅಮ್ಮ ಅವರ ಕಡೆಯಿಂದ, ಅಂದ್ರೆ ಆಹಾರ ಅವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಅಮ್ಮ, ನಮ್ಮ ಕಿಚನ್ ಅಲ್ಲಿ ಆಕ್ಚುಲಿ ಮಾಸ್ಟರ್ ಬ್ಲಾಸ್ಟರ್ ಅಂತಂದ್ರೆ ನಮ್ಮ SSP ಹಿಂಗು, ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್
ಕ್ಲಾಸು ಅಂತ ಹೇಳ್ತೀವಿ. ಸೊ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಅಮ್ಮ, ಮತ್ತೆ ನಮ್ಮ ಕಾರ್ಯಕ್ರಮನ ನೋಡ್ತಾ ಇರಿ. ಯಾವತ್ತಾದ್ರೂ ಬಿಡುವಾದ್ರೆ ದಯವಿಟ್ಟು ಬನ್ನಿ, ಇನ್ನಷ್ಟು ರೆಸಿಪಿಗಳನ್ನ ನಮಗೆ ಹೇಳ್ಕೊಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಯಾವ ಸಮಸ್ಯೆಗೆ ಯಾವ ಹೋಮ್ ರೆಮಿಡಿಯನ್ನ ತೋರಿಸ್ತಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ಡಾಕ್ಟ್ರೇ ನಮಸ್ತೆ. ನಮಸ್ಕಾರ. ಯಾವ ಸಮಸ್ಯೆಗೆ ಇವತ್ತು ಯಾವ ರೆಮಿಡಿಯನ್ನ ತೋರಿಸ್ತಾ ಇದ್ದೀರಾ? ನಾನವ್ರೆ, ಹೆಣ್ಮಕ್ಳು ಬೊಜ್ಜು ಕರಗಿಸ್ಬೇಕು ಅಂತ ಸಾಹಸ ಮಾಡ್ತಾರೆ, ವಿಪರೀತ ಇಂಟೆನ್ಸ್ ವರ್ಕೌಟ್ ಮಾಡ್ತಾರೆ. ಬಟ್ ನಿಮ್ಗೆ ಗೊತ್ತಾ, ಬೊಜ್ಜು ಕರಗಿಸೋಕೆ 80% ಫೋಕಸ್ ಮಾಡಬೇಕಾಗಿರೋದು ಡಯಟ್ ಮೇಲೆ. ಇನ್ನು ಒಂದು 20-25% ಅಷ್ಟೇ ನಾವು ಮಾಡೋ ವರ್ಕೌಟ್ ಹೆಲ್ಪ್ ಆಗೋದು. ಅದರಿಂದ ಅದಕ್ಕೆ ತುಂಬಾ ಹೆಲ್ಪ್ ಆಗುವಂತ ಒಂದು ಸಿನಮನ್ ಟೀನ ಮಾಡಿ ತೋರಿಸ್ತಾ ಇದ್ದೀವಿ. ಓಕೆ, ಸೊ ಇವತ್ತು ಫ್ಯಾಟ್ ಲಾಸ್ಗೆ ಸಿನಮನ್ ಟೀನ ತೋರಿಸ್ತಾರೆ. Absolutely. ನೋಡಿದ್ರಲ್ಲ, ಇವತ್ತು ನಮ್ಮ ಡಾಕ್ಟರ್ ಫ್ಯಾಟ್ ಲಾಸ್ಗೆ ಸಿನಮನ್ ಟೀನ ಹೇಗೆ ಮಾಡೋದು ಅಂತ ತೋರಿಸ್ತಾರೆ. ಸಿನಮನ್ ಟೀಗೆ ಬೇಕಾಗಿರುವಂತಹ ಸಾಮಗ್ರಿಗಳು. ನಾನವ್ರೆ, ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಪ್ಲೀಸ್. ಎಸ್, 2 ಇಂಗ್ರೀಡಿಯೆಂಟ್ ಇದಕ್ಕೆ ಬೇಕಾಗಿರೋದು ನಮ್ಗೆ. ಮೊದಲನೇದು ಚಕ್ಕೆ. ಓಕೆ, ಏನು ಮ್ಯಾಜಿಕ್ ಇದೆ ಅಂತ ಹೇಳ್ತೀನಿ. ಓಕೆ, ಇದು ಬ್ಲಡ್ ಅಲ್ಲಿರೋ ಗ್ಲೂಕೋಸ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಆಗೇನಾಗುತ್ತೆ, ಅದು ಉಪಯೋಗ ಆಗ್ಲಿಲ್ಲ ಅಂದ್ರೆ ಗ್ಲೂಕೋಸ್ ಮತ್ತೆ ಫ್ಯಾಟ್ ಆಗಿ ಕನ್ವರ್ಟ್ ಆಗೋಕೆ ಶುರುವಾಗುತ್ತೆ. ಅದು ಚೆನ್ನಾಗಿ ಬೇಕಾದ ಕಡೆ ಕೂತ್ಕೊಂಡು ನಮಗೆ ಅದನ್ನ ಮತ್ತೆ ಕರಗಿಸಕ್ಕೆ ಕಷ್ಟ ಕೊಡುತ್ತೆ. ಸೊ ಈ ಸಿನಮನ್ ಅಲ್ಲಿ ಆ ಒಂದು ಬ್ಲಡ್ ಅಲ್ಲಿರೋ ಗ್ಲೂಕೋಸ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಕೆ ಬೇಕಾಗುವಂತ ಒಂದು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಇದೆ. ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಇಲ್ಲಿ ಪ್ರಮುಖವಾಗಿ ಪ್ರಶ್ನೆ ಬರುತ್ತೆ, ಯಾವಾಗ ಇದನ್ನ ಸೇವನೆ ಮಾಡಬೇಕು ಅಂತ. ಊಟ ಆಗಿ ಒಂದು ಅರ್ಧ ಗಂಟೆ ಆದ್ಮೇಲೆ. ಯೂಶ್ವಲಿ ನಾವು ಊಟ ಮಾಡಿದ ತಕ್ಷಣನೂ ಮಲ್ಕೋಬಾರ್ದು, ನಿಮ್ಗೆ ಗೊತ್ತಿರಬಹುದು. ಅಟ್ಲೀಸ್ಟ್ 1-1.5 ಗಂಟೆ ಗ್ಯಾಪ್ ಇರಬೇಕು ನಾವು ಬೆಡ್ ಮೇಲೆ ಹೋಗೋಕ್ಕಿಂತ ಮುಂಚೆ. ಸೊ ಊಟ ಆಗಿ ಅರ್ಧ ಗಂಟೆ ಆದ್ಮೇಲೆ ಇದನ್ನ ಒಂದು ಚಿಕ್ಕ ಗ್ಲಾಸ್ ಅಷ್ಟು ಕುಡಿದು ಮಲ್ಕೊಳ್ಳೋದು. ಏನ್ ಮಾಡುತ್ತೆ, ಈ ಎಲ್ಲ ಪ್ರೊಸೆಸಿಂಗ್ ಚೆನ್ನಾಗಿ ಆಗ್ತಾ ಇದ್ದ ಹಾಗೆ, ಗಟ್ ಕ್ಲೀನ್ ಆಗ್ತಾ ಇದ್ದ ಹಾಗೆ, ನಿಮ್ಮ ಮೆಟಬಾಲಿಸಮ್ ಇಂಪ್ರೂವ್ ಆಗ್ತಾ ಇದ್ದ ಹಾಗೆ ನಿಮಗೂ ಆ ಇಂಟ್ರೆಸ್ಟ್ ಬರುತ್ತೆ. ಬಿಕಾಸ್ ಗಟ್ ಮತ್ತು ಬ್ರೈನ್ ಯಾವಾಗ್ಲೂ ಕನೆಕ್ಟೆಡ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಗಟ್ 2ನೇ ಬ್ರೈನ್ ತರ ಅಂತ. ಬಿಕಾಸ್ ದ ಕನೆಕ್ಷನ್ ಇಸ್ ಡೈರೆಕ್ಟ್. ಅದರಿಂದ ಇದು ಚೆನ್ನಾಗಿ ಆಗ್ತಾ ಇದ್ದಾಗ ನಿಮ್ಮ ಮೈಂಡ್ಗೂ ಒಂದು ಉತ್ಸಾಹ ಬರುತ್ತೆ, ಚೆನ್ನಾಗಿ ವರ್ಕೌಟ್ ಮಾಡೋಣ, ಎಕ್ಸರ್ಸೈಸ್ ಮಾಡೋಣ ಇತ್ಯಾದಿ. ಎರಡೂ ರೀತಿಯಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಇಂದ ನೀವು ತುಂಬಾ ಬೇಗ ಹೊರಗಡೆ ಬರಕ್ಕೆ ಸಹಾಯ. ಸೊ ಎಷ್ಟು ಏಜಿನವ್ರು ತಗೊಳ್ಬಹುದು ಅಥವಾ ಯಾರು ಬೇಕಾದ್ರೂ ತಗೊಳ್ಬಹುದು? ಖಂಡಿತ ಹೌದು. ಈಗೆಲ್ಲ ಹೈಸ್ಕೂಲ್ಗೆ ಬರ್ತಾ ಇದ್ದಾಗೇನೆ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ವಿಪರೀತ ಬೊಜ್ಜು ಬಂದಿರೋ ಪ್ರಾಬ್ಲಮ್ ನೋಡ್ತೀವಿ. ಇದ್ರಲ್ಲಿ ಏನೋ ಆ ತರದ ಸೈಡ್ ಎಫೆಕ್ಟ್ಸ್ ಇಲ್ಲ, ಖಂಡಿತ ತಗೊಳ್ಬಹುದು. ಎಸ್, ಇದು ನೋಡಿ ಮಾತಾಡ್ತಾ ಹಾಗೆ ಹೋಯ್ತು. ಐ ಜಸ್ಟ್ ನೀಡ್ ಅ ಗ್ಲಾಸ್ ನೌ ಟು ಫಿಲ್ಟರ್ ದಿಸ್. ಎಸ್, ನೇನವ್ರೆ, ಇದನ್ನ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಈಗ. ನೋಡಿ, ಚೆನ್ನಾಗಿ ಅದು ಚಕ್ಕೆದು ಜೀರಿಗೆದು ಬಣ್ಣ ಚೆನ್ನಾಗಿ ನೀರಿಗೂ ಕೂಡ ಇಳಿದಿದೆ. ಸೊ ಯಾರೆಲ್ಲ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಬೊಜ್ಜು ಕರಗಿಸ್ಬೇಕು ಅನ್ನೋ ಪಯಣದಲ್ಲಿದ್ದಾರೆ, ಅವರು ಇದನ್ನ ಖಂಡಿತ ರಾತ್ರಿ ಹೊತ್ತು ಸೇವನೆ ಮಾಡ್ತಾ ಬಂದ್ರೆ ರೆಗ್ಯುಲರ್ ಆಗಿ ಅದರಲ್ಲಿ ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ಸ್ ನ ಖಂಡಿತ ನೋಡ್ಬೋದು. ಸೊ ದಯವಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಹೇಗಿದೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಯಾರೆಲ್ಲ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಆಕ್ಚುಲಿ ನಿಮ್ಮ ಫ್ಯಾಟ್ ಲಾಸ್ ನ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದೀರಾ, ಮೇ ಬಿ ಈ ಹೋಮ್ ರೆಮಿಡಿ ನಿಮಗೆ ಹೆಲ್ಪ್ ಮಾಡಬಹುದು. ಸೊ ಈ ಸಿನಮನ್ ಟೀನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಸೂಪರ್. ಆಕ್ಚುಲಿ ಚಕ್ಕೆದು ಅರೋಮಾ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸಿನಮನ್ ಈಸ್ ಲೈಕ್ ಮ್ಯಾನ್ ಆಫ್ ದ ಮ್ಯಾಚ್ ಈ ಕರೆಕ್ಟ್ ಟೀಗೆ. ತುಂಬಾ ಚೆನ್ನಾಗಿದೆ. ಅಂಡ್ ಜೀರಿಗೆನೂ ಅಷ್ಟೇ, Yes. ಅದು ಕೂಡ ತುಂಬಾ ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ. ನೋಡಿದ್ರಲ್ಲ, ನೀವು ಕೂಡ ಈ ರೆಮಿಡಿನ ಮನೇಲಿ ಟ್ರೈ ಮಾಡಿ. ಡಾಕ್ಟ್ರೆ, ತುಂಬಾ ಸಿಂಪಲ್ ಆದಂತಹ ಹಾಗೆ ತುಂಬಾ ಯೂಸ್ಫುಲ್ ಆದಂತಹ ರೆಮಿಡಿನ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ SSP ಹಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ನಿಮ್ಗೊಂದು ಪುಟ್ಟ ಕಾಣಿ. ಥ್ಯಾಂಕ್ ಯು.